ನಮಸ್ಕಾರ ಗೆಳತಿಯರೇ, ನಾನು ರಾಧಿಕಾ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗಿನ ಮುಂದುವರೆದ ದಿನಗಳಲ್ಲಿ ಹೆಣ್ಣು ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲಾ ರಂಗಗಳಲ್ಲೂ ತನ್ನ ಛಾಪನ್ನ ಮೂಡಿಸ್ತಾ ಇದ್ದಾಳೆ. ಪುರುಷರಿಗೆ ಸರಿಸಮನಾಗಿ ನಿಂತಿದ್ದಾಳೆ. ಇದರ ನಡುವೆಯೂ ಕೂಡ ಅಮಾಯಕ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳೇನು ಕೂಡ ಕಡಿಮೆ ಇಲ್ಲ. ದಿನ ಬೆಳಗಾದ್ರೆ ಒಂಟಿ ಮಹಿಳೆಯ ಕೊಲೆ, ಅತ್ಯಾಚಾರದಂತಹ ಅಪರಾಧ ಸುದ್ದಿಗಳು ಇಡೀ ನಗರವನ್ನೇ ತಲ್ಲಣಗೊಳಿಸುತ್ತವೆ. ಮಹಿಳೆಯರು ಮಧ್ಯರಾತ್ರಿ ಒಬ್ಬಂಟಿಯಾಗಿ ಓಡಾಡೋದಿರಲಿ, ಹಾಡಹಗಲಿ ಎಲ್ಲಿ ಏನಾಗುತ್ತೋ ಅಂತ ಹೆದರಿ ಓಡಾಡೋ ಸ್ಥಿತಿ ಇದೀಗ ಸೃಷ್ಟಿಯಾಗ್ಬಿಟ್ಟಿದೆ. ಹಾಗಂತ ತಂದೆ ತಾಯಿ ಹೆಣ್ಣು ಮಕ್ಕಳನ್ನೇ ಕಾದುಕೊಂಡು ಕೂರೋಕ್ಕಾಗಲ್ಲ, ಅಥವಾ ಜೊತೆಗೆ ಹುಟ್ಟಿದ ಅಣ್ಣ ತಮ್ಮಂದರು ಹೆಣ್ಣು ಮಕ್ಕಳ ರಕ್ಷಣೆಗೆ ಯಾವಾಗಲೂ ಸಜ್ಜಾಗಿರ್ತಾರೆ ಅನ್ನೋ ಹಾಗಿಲ್ಲ. ಕ್ಷಣ ಮಾತ್ರದಲ್ಲಿ ನಮ್ಮ ಅರಿವಿಗೆ ಬರದ ರೀತಿಯಲ್ಲಿ ಅವಘಡಗಳು ನಡೆದು ಹೋಗಿರುತ್ತೆ. ಹೀಗಾಗಿ ಹೆಣ್ಣು ಮಕ್ಕಳು ತಕ್ಷಣಕ್ಕೆ ಎದುರಾಗೋ ತೊಂದರೆ ಮತ್ತು ಆಪತ್ತಿನಿಂದ ಹೇಗೆ ಪಾರಾಗೋದು, ತಮ್ಮ ತಂಟೆಗೆ ಬಂದ್ರೆ ಹೇಗೆ ತಿರುಗೇಟು ನೀಡಬಹುದು ಅನ್ನೋದನ್ನ ಕಲ್ತಿರ್ಬೇಕಾಗತ್ತೆ. ಇದಕ್ಕೆ ನೆರವಾಗೋದೇ ಸ್ವಯಂ ರಕ್ಷಣೆ ಸೂತ್ರಗಳು. ಹಾಗಾದ್ರೆ ಬನ್ನಿ, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ಅತ್ಯವಶ್ಯಕವಾಗಿ ಕಲಿಯಲೇಬೇಕಾದಂತ ಸ್ವಯಂ ರಕ್ಷಣೆ ಅಥವಾ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ ಬಗ್ಗೆ ಒಂದು ವರದಿಯನ್ನು ನೋಡೋಣ. ಮಕ್ಕಳು ಒಬ್ಬಂಟಿಯಾಗಿ ಓಡಾಡೋದು ಸೇಫೇ ಅಲ್ಲ. ಯಾಕಂದ್ರೆ ಎಲ್ಲಿ ಯಾವಾಗ ಏನಾಗುತ್ತೋ ಹೇಳೋಕೆ ಆಗಲ್ಲ. ಇಂತಹ ಸಂದರ್ಭದಲ್ಲಿ ಬೇರೆಯವರ ಆಶ್ರಯವನ್ನು ನಂಬೋಕ್ಕಾಗಲ್ಲ. ಹಾಗಂತ ಹೆಣ್ಮಕ್ಳು ಒಬ್ಬಂಟಿಯಾಗಿ ಓಡಾಡಲೇಬಾರ್ದ? ಖಂಡಿತ ನೆಮ್ಮದಿಯಾಗಿ ಓಡಾಡಬಹುದು. ಯಾವುದೇ ಹೆಣ್ಣು ಮಕ್ಕಳಾಗ್ಲಿ ಅಥವಾ ಮಹಿಳೆಯರೇ ಆಗ್ಲಿ ಫೈಟಿಂಗ್, ಕುಂಫುನಂತಹ ಸಾಹಸಗಳನ್ನ ಅಭ್ಯಾಸ ಮಾಡಿರಲ್ಲ. ಆದ್ರೆ ತುರ್ತು ಪರಿಸ್ಥಿತಿಯನ್ನ ಹೇಗೆ ಎದುರಿಸಬಹುದು, ಕೆಲವೊಂದು ವಿದ್ಯೆಗಳಿಂದ ತಮ್ಮನ್ನ ತಾವು ಕಾಪಾಡಿಕೊಳ್ಳಬಹುದು ಅನ್ನೋದನ್ನ ಅಭ್ಯಾಸ ಮಾಡಬಹುದು. ಅದೇ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್. ಲೇಡೀಸ್ ಬಗ್ಗೆ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಟೀಚ್ ಮಾಡಿ ಕೊಡ್ತಾ ಇದೀವಿ. ಏಕೆಂದ್ರೆ ಈ ಕಾಲದಲ್ಲಿ ಇವಾಗ ಸುಮಾರು ಜನ ಒಬ್ಬರೇ ನೈಟ್ಲೆಲ್ಲ ಒಬ್ರು ಬರ್ತಾ ಇದ್ದಾರೆ ಕೆಲಸ ಮಾಡಿಬಿಟ್ಟು. ಇವಾಗ ಸಾಫ್ಟ್ವೇರ್ಸ್ ಇಂಜಿನಿಯರ್ಸು ಮತ್ತು ಕಾಲೇಜ್ ಸ್ಟೂಡೆಂಟ್ಸು ಇವರೆಲ್ಲ ಒಬ್ಬರೇ ಬರ್ತಾ ಇದ್ದಾರೆ, ಇಬ್ಬರು ಬರ್ತಾ ಇದ್ದಾರೆ. ಈ ಕಾಲದಲ್ಲಿ ಅದು ಅವರೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರೆ, ದುಡ್ಡುಗೋಸ್ಕರ ಮಾಡ್ತಾರೆ, ಇಲ್ಲಾಂದ್ರೆ ಚೈನ್ ಸ್ನ್ಯಾಚಿಂಗ್ ಮಾಡ್ತಾರೆ, ಬೇರೆನೋ ಅವರು ರ್ಯಾಪಿಂಗ್ ಥರ ಮಾಡ್ತಾರೆ. ಅವಾಗ ಇವಾಗ ಈ ಸೆಲ್ಫ್ ಡಿಫೆನ್ಸ್ ಕಲಿದಿಲ್ಲ ಅಂದರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅವರು ಯಾಕಂದರೆ ಭಯ ಬಂದುಬಿಡ್ತಾರೆ. ಇವಾಗ ಒಬ್ಬರು ಅಟ್ಯಾಕ್ ಮಾಡಿದ್ರೆ ಅವ್ರು ಫುಲ್ ಭಯ ಬಂದುಬಿಟ್ಟು ಹಂಗೆ ಬಿದ್ದು ಹೋಗುತ್ತೆ. ಅದಕ್ಕೋಸ್ಕರ ಅವರು ಇದು ಸೆಲ್ಫ್ ಡಿಫೆನ್ಸ್ ಕಲಿದ್ರೆ ಅವ್ರಿಗೆ ಭಯ ಇರಲ್ಲ, ಒಳ್ಳೆ ಮನಸ್ಸಾಗ್ತಿ ಇರುತ್ತೆ. ಹೊರಗಡೆ ಓಡಾಡೋ ಮಹಿಳೆಯರು ಚಾಕು ಚೂರಿ ಇಟ್ಕೊಂಡು ಓಡಾಡೋಕೆ ಸಾಧ್ಯವಿಲ್ಲ. ಆದ್ರೆ ತಮ್ಮಲ್ಲಿರೋ ವಸ್ತುಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು ತಕ್ಷಣಕ್ಕೆ ಬಚಾವಾಗಬಹುದು. ಇಂತಹ ಟ್ರೈನಿಂಗ್ಗೆ ಸೇರಬಯಸೋ ಮಹಿಳೆಯರಿಗೆ ಮೊದಲು ವಾರ್ಮ್ ಅಪ್ ಬೇಕಾಗುತ್ತೆ. ಆದ್ರೆ ಆ ವಾರ್ಮ್ ಅಪ್ ಕೂಡ ವಿಭಿನ್ನ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಒಬ್ಬೊಬ್ಬರೇ ಟೂ ವೀಲರ್ ಗಾಡಿಯಲ್ಲಿ ಓಡಾಡೋದು ಸಹಜ. ಆದ್ರೆ ಅದನ್ನೇ ಬಂಡವಾಳ ಮಾಡಿಕೊಳ್ಳೋ ಕೆಲವು ಕಿರಾತಕರು ಗಾಡಿಯನ್ನ ಎಸ್ಕೇಪ್ ಮಾಡೋಕೆ ಹೊಂಚು ಹಾಕ್ತಿರ್ತಾರೆ.
ಇಂತಹ ಸಂದರ್ಭದಲ್ಲಿ ಯುವತಿಯರು ಧೃತಿಗೆಡದೆ ಕೈಗೆ ಸಿಗೋ ಹೆಲ್ಮೆಟ್ ಅನ್ನೇ ಬಳಸಿಕೊಂಡು ಹೇಗೆ ಬಚಾವಾಗಬೇಕು ಅನ್ನೋದನ್ನ ಇಲ್ಲಿ ಕಲಿಬಹುದು. ಇನ್ನು ಸರಗಳತನ ಈಗಂತೂ ಕಾಮನ್ ಆಗಿ ಕಂಡುಬರೋ ಅಪರಾಧ ಸುದ್ದಿಗಳಲ್ಲೊಂದು. ಇಂತಹ ಸಂದರ್ಭದಲ್ಲಿ ಫಟಾಫಟ್ ಆಗಿ ಮಾಡೋ ಲಾಕಿಂಗ್ ಸಿಸ್ಟಮ್ ನಿಂದ ಕಳ್ಳರು ಮುಂದೆ ಮಾಡುವಂತಹ ಅಟ್ಯಾಕ್ ಅನ್ನ ತಪ್ಪಿಸಬಹುದು. ಅತ್ಯಾಚಾರಕ್ಕೊಳಗಾಗಿ ಸಾವನ್ನಪ್ಪುತ್ತಿರೋ ಮಹಿಳೆಯರ ಸಂಖ್ಯೆ ಹೆಚ್ಚು. ಇಂತಹ ಕಿರಾತಕರನ್ನ ಯುವತಿಯರು ಹೇಗೆ ಮಟ್ಟ ಹಾಕಬೇಕು ಅನ್ನೋ ಟ್ರೈನಿಂಗ್ ಸಹ ಇಲ್ಲಿ ನೀಡಲಾಗುತ್ತೆ. ಇಬ್ಬರು ದುಷ್ಕರ್ಮಿಗಳು ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಹೊತ್ತೊಯ್ಯೋ ಪ್ಲಾನ್ ಅನ್ನ ಹೇಗೆ ಯುವತಿಯರು ಟುಸ್ ಮಾಡಬಹುದು ಅಂತ ನೀವೇ ನೋಡಿ. ಕೇವಲ ಲಾಕಿಂಗ್ ಸಿಸ್ಟಮ್ ಕಲಿತಿದ್ರೆ ಸಾಕು, ಕೆಲವೇ ನಿಮಿಷಗಳಲ್ಲಿ ನಾವು ಪ್ರಯೋಗಿಸೋ ಈ ಕಲೆ ನಮ್ಮ ಪ್ರಾಣವನ್ನೇ ಉಳಿಸುತ್ತೆ. ಹೆಣ್ಮಕ್ಳಿಗೆ ಡೆಫಿನೆಟ್ ಆಗಿ, ಬಿಕಾಸ್ ಇದರಲ್ಲಿರೋ ಲಾಕಿಂಗ್ ಸ್ಕೀಮ್ಸ್ ಎಲ್ಲ ಯೂಶಲ್ ಆಗಿ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ. ಜನರಲ್ ಡೈಲಿ ಲೈಫಲ್ಲಿ ತುಂಬಾ ಯೂಸ್ ಆಗುತ್ತೆ. ಯು ಡೋಂಟ್ ಹ್ಯಾವ್ ಟು ಕ್ಯಾರಿ ವೆಪನ್ಸ್ ಅಂತ ಏನು ಬೇಕಾಗಿಲ್ಲ, ಬರೀ ನಿಮ್ಮ ಹತ್ರ ಏನಿದೆಯೋ ಅದೇ ಸಾಕು. ಇನ್ನು ಚಾಕು ತೋರಿಸಿ ಹಣವನ್ನ ಎಗರಿಸಲು ಬರೋ ಕಿತಾಪತಿಗಳನ್ನ ದುಪ್ಪಟ್ಟ ಸಹಾಯದಿಂದ ಹೇಗೆ ಕಟ್ಟಿ ಹಾಕಬಹುದು, ಎರಡೆರಡು ಚಾಕು ತೋರಿಸಿ ಹೆದರಿಸಿದ್ರೆ ಯಾವ ರೀತಿ ಪರಿಸ್ಥಿತಿ ನಿಭಾಯಿಸಬೇಕು, ಇನ್ನು ಮೊಬೈಲ್ ಫೋನ್ ಎಸ್ಕೇಪ್ ಮಾಡೋರ್ಗೆ ಯಾವ ರೀತಿ ಬುದ್ಧಿ ಕಲಿಸಬೇಕು ಅನ್ನೋ ಟ್ರೈನಿಂಗ್ ಸಹ ಇಲ್ಲಿ ನೀಡಲಾಗುತ್ತೆ. ದೊಡ್ಡ ಮಟ್ಟದ ಸಾಹಸಗಳನ್ನ ಮಹಿಳೆಯರು ಮಾಡೋದಕ್ಕೆ ಆಗದೆ ಹೋದ್ರೂ ಇಂತಹ ಕೆಲವೊಂದು ಸನ್ನಿವೇಶಗಳನ್ನ ಸ್ವತಃ ಮಹಿಳೆಯರೇ ಎದುರಿಸಿದ್ರೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಬಹುದು. ಇಂತಹ ಕೆಲ ಟ್ರಿಕ್ಸ್ ಗಳನ್ನ ಸರಿಯಾಗಿ ನಿಭಾಯಿಸೋ ಧೈರ್ಯ ಇದ್ರೆ ಮಹಿಳೆಯರು ಟೆನ್ಷನ್ ಇಲ್ಲದೆ ನೆಮ್ಮದಿಯಾಗಿ ಓಡಾಡಬಹುದು. ಸರಗಳ್ಳತನ ಅತ್ಯಾಚಾರ ಪ್ರಕರಣ ಈಗಂತೂ ಎಲ್ಲಿ ನೋಡಿದ್ರು ಅದೇ ಸುದ್ದಿ. ಹೆಣ್ಮಕ್ಳು ಒಬ್ಬಂಟಿಯಾಗಿ ಹೊರಗೋಡಾಡೋದೇ ಸೇಫ್ ಅಲ್ಲ ಅನ್ನೋಷ್ಟು ಮಟ್ಟಿಗೆ ಪರಿಸ್ಥಿತಿ ಉಲ್ಬಣಿಸ್ಬಿಟ್ಟಿದೆ. ಆದ್ರೆ ಎಂಥ ಸಂದರ್ಭದಲ್ಲೂ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂತಹ ಕೆಲವೊಂದು ವಿದ್ಯೆಗಳನ್ನ ಕಲ್ತ್ರೆ ಎಂಥ ಪರಿಸ್ಥಿತಿಯನ್ನ ನಾವು ಧೈರ್ಯವಾಗಿ ಎದುರಿಸಬಹುದು. ಇಂತಹ ನಿಟ್ಟಿನಲ್ಲಿ ಈ ರೀತಿ ಕೆಲವೊಂದು ಟ್ರಿಕ್ಸ್ ಗಳನ್ನ ಕಲ್ತ್ಕೊಂಡ್ರೆ ಹೆಣ್ಮಕ್ಳು ಆರಾಮಾಗಿ ನೆಮ್ಮದಿಯಿಂದ ನಿಶ್ಚಿಂತೆಯಿಂದ ಹೊರಗೋಡಾಡಬಹುದು. ಕ್ಯಾಮರಾ ಪರ್ಸನ್ ರಘು ಜೊತೆ ಅರ್ಪಿತಾ, TV9 ಬೆಂಗಳೂರು. ಬನ್ನಿ, ಮಹಿಳೆ ತನ್ನ ಸ್ವಯಂ ರಕ್ಷಣೆಯನ್ನ ಮಾಡಿಕೊಳ್ಳಲು ಸಹಾಯಕವಾಗುವಂತಹ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ ಬಗ್ಗೆ ತಿಳಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಪರಶುರಾಮ ವಲ್ಲಭಟ್ಟ ಕಲರಿ ಅಕಾಡೆಮಿಯ ಚೀಫ್ ಇನ್ಸ್ಟ್ರಕ್ಟರ್ ಕೃಷ್ಣ ಪ್ರತಾಪ್ ಮತ್ತು ಜಿಷ್ಣು. ಕೃಷ್ಣ ಪ್ರತಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಜಿಷ್ಣು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೇಳಿ ಜಿಷ್ಣು, ಇವಾಗ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಂತಂದ್ರೆ ಎಷ್ಟೇ ಧೈರ್ಯವಂತಿಯಾಗಿದ್ರು ಕೂಡ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಾಗಲ್ಲ. ಸಾಕಷ್ಟು ತೊಂದರೆಗಳಿಗೆ ಹೆಣ್ಮಕ್ಳು ಸಿಕ್ಕಾಕೊಂಡ್ಬಿಡ್ತಾರೆ. ಅದು ಹಗಲಿನೊತ್ತಲ್ಲೂ ಆಗಿರ್ಬೋದು ಅಥವಾ ರಾತ್ರಿ ವೇಳೆಯಲ್ಲೂ ಕೂಡ ಆಗಿರ್ಬೋದು. ಸೊ ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಈ ಸ್ವಯಂ ರಕ್ಷಣೆಯ ಸೂತ್ರಗಳನ್ನ ಕಲಿತ್ರೆ ಯಾವ ತರ ಒಳ್ಳೇದಾಗತ್ತೆ ಅಂತ ಹೇಳ್ತೀರಾ? ಈಗ ನೋಡಿದ್ರೆ ಪ್ರಪಂಚದಲ್ಲಿ ನೋಡಿದ್ರೆ ನಮ್ಮ ದೇಶದಲ್ಲಿ ನೋಡಿ, ಇಂಡಿಯಾನಲ್ಲಾಗ್ಲಿ ಬೆಂಗಳೂರಿನಲ್ಲಾಗ್ಲಿ ಎಲ್ಲ ಸಿಟಿ ಎಲ್ಲ ಕಡೆನೂ ಇಂಥ ಅತ್ಯಾಚಾರಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಹೆಣ್ಣು ಮಕ್ಕಳ ಮೇಲೆ ತುಂಬಾ ಅಟ್ಯಾಕ್, ಚೈನ್ ಸ್ನ್ಯಾಚಿಂಗ್, ರೇಪ್, ಒಂದೊಂದು ಕಡೆ ಎಲ್ಲ ಯಾರಾದ್ರೂ ಇಲ್ಲ ಅಂದ್ರೆ ರೇಪ್ ತರ ಅಟೆಂಪ್ಟ್ಸ್ ಎಲ್ಲ ಆಗ್ತಾ ಇದೆ. ಈಗ ಅದಕ್ಕೆ ಅದು ಕಲಿಬೇಕು ಅಂತ ತುಂಬಾ ಅವಶ್ಯಕತೆ ಈ ಕಾಲಘಟ್ಟದಲ್ಲಿ. ಯಾಕಂದ್ರೆ ಇದು ಅವ್ರ ಮನೆಯಲ್ಲಿರೋರು ಅವ್ರಿಗೇನು ರಕ್ಷಣೆ, ಇವ್ರ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ, ಇವ್ರಾದ್ರೂ ಸ್ವಯಂ ಮಾಡ್ಬೇಕಾಗತ್ತೆ. ಬೇರೆ ಯಾರು ಇವ್ರ ಜೊತೆ ಇರಲ್ಲ, ಅವಾಗ ಇವ್ರಿಗೆ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ಇದು ಕಲಿಬೇಕು ಅಂತ ಈಗ ಈ ಕಾಲಘಟ್ಟದಲ್ಲಿ ತುಂಬಾ ಅವಶ್ಯಕತೆ ಇದೆ. ಓಕೆ, ಪ್ರತಿಯೊಬ್ಬ ಹೆಣ್ಮಕ್ಳು ಕಲಿಲೇಬೇಕು ಅಂತ ಹೇಳ್ತೀರಾ. ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಕಲೆಯನ್ನ ಕಲಿಬಹುದು ಅಂತ ಹೇಳ್ತೀರಾ? ಆಕ್ಚುಲಿ ಒಂದು 6 ವಯಸ್ಸಿನಿಂದ ಒಂದು 50 ವರ್ಷವರೆ ಇದು ಕಲಿಯಕ್ಕೆ ಸಾಧ್ಯ ಇದೆ. ಓಕೆ,
ಅದು ಫಸ್ಟ್ ಬಂದ್ಬಿಟ್ಟು ಬಿಗಿನಿಂಗ್ ಕೋರ್ಸ್, ಅದೊಂದು 3 month ಕೋರ್ಸಸ್ ಇದೆ. ಆ ಕೋರ್ಸಸ್ ಅಲ್ಲಿ ಬೇಸಿಕ್ಸ್ ತರ ನಾವು ಈ ತರ ಬಾಡಿ ಫ್ಲೆಕ್ಸಿಬಿಲಿಟಿ ಈ ತರ ಮಾಡಬೇಕು, ಈ ತರ ಬ್ರೀತಿಂಗ್ ತಗೋಬೇಕು, ಮತ್ತೆ ಈ ತರ ಬಾಡಿ ಫ್ಲೆಕ್ಸಿಬಿಲಿಟಿ, ಬಾಡಿ ಬೆಂಡಿಂಗ್, ಮತ್ತೆ ಲೆಗ್ ಮೂವ್ಮೆಂಟ್ ಎಕ್ಸರ್ಸೈಸ್ಗಳು, ಲೆಗ್ ಕಿಕ್ಕಿಂಗ್ಸ್, ಈ ತರ ಸುಮಾರು ವೆರೈಟಿ ಕಿಕ್ಕಿಂಗ್ಸ್ ಎಲ್ಲ ಇದೆ. ಫ್ರಂಟ್ ಕಿಕ್ಕಿಂಗ್ಸ್ ಇದೆ, ಬ್ಯಾಕ್ ಕಿಕ್ಕಿಂಗ್ಸ್ ಇದೆ, ಸೈಡ್ ಕಿಕ್ಕಿಂಗ್ಸ್ ಇದೆ. ಇದೆಲ್ಲ ಒಂದು 3 month ಕೋರ್ಸ್ ಅದೆಲ್ಲ ಕಲಿಬೇಕು ಅವರು. ಓಕೆ, ಒಟ್ಟಿನಲ್ಲಿ 6 ವಯಸ್ಸಿನಿಂದ 50 ವರ್ಷದವರೆಗೆ ಯಾರು ಬೇಕಾದ್ರೂ ಕಲಿಬಹುದು. ಯಾಕೆಂದ್ರೆ ಇವಾಗ ವಯಸ್ಸಾದವ್ರ ಮೇಲೂ ಕೂಡ ಸಾಕಷ್ಟು ಹಲ್ಲೆ ಪ್ರಕರಣಗಳು ಸುಮಾರು ಇದೆ. ಡೈಲಿ ಪೇಪರ್ದಲ್ಲೆಲ್ಲ ಬರ್ತಾ ಇದೆ, ಡೇ ನ್ಯೂಸ್ಗಳು ಬರ್ತಾ ಇದ್ದಾರೆ. ಇವಾಗ ಹೇಳಿ ಜಿಷ್ಣ, ಈಗ ಹೆಣ್ಮಕ್ಳು ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ ಒಂಟಿಯಾಗಿ. ಸೊ ಅಂತ ಸಂದರ್ಭದಲ್ಲಿ ಅವ್ರು ಖಂಡಿತವಾಗಿ ಏನ್ ತಮ್ಮಲ್ಲಿ ಇಟ್ಕೊಂಡೇ ಇರ್ಲೇಬೇಕು ಅಂತ ಹೇಳ್ತೀರಾ? ಬ್ಯಾಗಲ್ಲಿ ಏನ್ ಕ್ಯಾರಿ ಮಾಡ್ಬೇಕು ಅಂತ ಹೇಳ್ತೀರಾ? ಹೌದು, ಇದು ತುಂಬಾ ಮುಖ್ಯವಾದ ಒಂದು ಪ್ರಶ್ನೆ ಇದು. ಯಾಕೆಂದ್ರೆ ಅದು ಒಂದೊಂದ್ ಕಡೆ ಏನಾಗುತ್ತೆ ಅಂದ್ರೆ ಇವ್ರು ಏನ್ ಇಟ್ಕೊಂಡಿರಲ್ಲ, ಅವಾಗ ಇದು ತುಂಬಾ ಅಟ್ಯಾಕ್ ಬಂದ್ರೆ ನಾವು ಹೆಂಗಾದ್ರೂ ಡಿಫೆಂಡ್ ಮಾಡ್ಲೇಬೇಕಾಗುತ್ತೆ. ಅವಾಗ ಇಂಪಾರ್ಟೆಂಟ್ ಆಗಿ ಪೇಪರ್ ಸ್ಪ್ರೇ ಅದೆಲ್ಲ ಮಾರ್ಕೆಟ್ ನಲ್ಲೆಲ್ಲ ಸಿಗುತ್ತೆ. ಈಗ ಪೇಪರ್ ಸ್ಪ್ರೇ ಕೈನಲ್ಲಿ ಇಟ್ಕೊಬಹುದು, ಬ್ಯಾಗ್ ನಲ್ಲಿ ಇಟ್ಕೊಬಹುದು, ಅವ್ರ ಪೆನ್ ಇಟ್ಕೊಬಹುದು, ಸೇಫ್ಟಿ ಪಿನ್ ತರ, ಇಲ್ಲಾಂದ್ರೆ ಇನ್ನೊಂದು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಹೇರ್ ಪಿನ್, ಒಂದು ನೈಫ್ ತರ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅದು ಇಟ್ಕೊಬಹುದು. ಸೊ ಇದೆಲ್ಲ ಇಟ್ಕೊಬಹುದು ಅವ್ರ ಬ್ಯಾಗ್ ನಲ್ಲಿ. ಇಲ್ಲ ಅಕಸ್ಮಾತ್ ಇದು ಅಟ್ಯಾಕ್ ಬಂದ್ರೆ ಇವ್ರು ಡಿಫೆಂಡ್ ಮಾಡಕ್ಕೆ ವಾಪಸ್ ಅಟ್ಯಾಕ್ ಮಾಡಬೇಕು ಅಂದ್ರೆ ಒಂದೊಂದ್ ಕಡೆ ನಮ್ಗೆ ಜಡ್ಜ್ ಮಾಡಕ್ ಆಗಲ್ಲ. ಒಟ್ಟಿನಲ್ಲಿ ಎದುರಿಸುವಂತ ಶಕ್ತಿ ಇರ್ಬೇಕು ಅಂತ ಹೇಳ್ತೀರಾ? ಏನೇ ಇಟ್ಕೊಂಡಿದ್ರು ಕೂಡ, ಚಾಕು ಚೂರು ಇದ್ರು ಕೂಡ ಅದನ್ನ ಬಳಸೋದು ಗೊತ್ತಾಗಬೇಕು ಫಸ್ಟ್ ಅಂತ, ಅದಕ್ಕೆ ಧೈರ್ಯ ಇರ್ಬೇಕು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಅವ್ರಿಗೆ ಫಸ್ಟ್ ಕಮಾಂಡಿಂಗ್ ಪವರ್ ಅಂದ್ರೆ ಮಾತಾಡಕ್ಕೆ. ಇವಾಗ ಅವರು ಎದುರ್ಕೊ ಬಂದ್ರೆ ಸರಿ, ನಾವು ಅವರೇ ಮಾತಾಡ್ಬಿಟ್ಟು ಅವರೇ ಭಯ ಕೊಡಬೇಕು. ಇವಾಗ ಅವರು ಬಂದ್ರೆ ದುಡ್ಡು ಬೇಕು, ಅದು ಬೇಕು, ನಾವು ಹೇಳ್ಬೇಕು. ಅದಕ್ಕಿಂತ ಸ್ಟ್ರಾಂಗ್ ಆಗಿ ನಾವು ಮಾತಾಡ್ಬೇಕು ಅವ್ರ ಹತ್ರ. ಓಕೆ, ಒಟ್ಟಿನಲ್ಲಿ ಧೈರ್ಯವನ್ನ ಒಗ್ಗೂಡಿಸ್ಕೋಬೇಕು ಅಂತ ಹೇಳ್ತೀರಾ? ಅದೇ ಮೇನು. ಸೊ ಅದರದ ಟೆಕ್ನಿಕ್ಸ್ ಕೂಡ ಹೇಳ್ಕೊಡ್ಲಾಗತ್ತಾ? ಮೊದಲಿಗೆ ಹೇಗ್ ಮನೋಧೈರ್ಯವನ್ನ ಪಡೆಯೋದು, ಅದಕ್ಕೂ ಕೂಡ ಟ್ರೈನಿಂಗ್ ಕೊಡ್ಲಾಗತ್ತಾ ಹೇಗೆ ಅಂತ? ಮನೋಧೈರ್ಯ ಇದು ಪ್ರಾಕ್ಟೀಸ್ ಮಾಡೋಕ್ ಶುರು ಮಾಡಿದ್ರೆ ನಮ್ದು ಒಂದು 6 ತಿಂಗಳು ಕೋರ್ಸ್ ಇದೆ. ಇದು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ ಅಂತ. ಈ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ ನಲ್ಲಿ, ಕೋರ್ಸ್ ನಲ್ಲಿ ಅವ್ರು ಹೇಳ್ತಾರೆ, ಹೆಂಗೆ ಸರ್ ಹೇಳ್ಕೊಡ್ತಾರೆ, ಹೆಂಗ್ ಮಾಡ್ಬೇಕು, ಹೆಂಗೆ ಅಟ್ಯಾಕ್ ಮಾಡ್ಬೇಕು, ಅದೊಂದೊಂದ್ ಕಡೆ ಇಂಥ ಸಿಚುವೇಶನ್ ಬಂದ್ರೆ ಹೆಂಗ್ ಡೀಲ್ ಮಾಡ್ಬೇಕು, ಪ್ರಾಣಾಯಾಮ, ಯೋಗ ಎಲ್ಲ ಇರುತ್ತೆ ಒಳಗಡೆ. ಓಕೆ, ನೀವು ಕಲರಿಫೈಟ್ ಕಲೆಯನ್ನ ಕಲಿತು ಅದರಲ್ಲಿ ಏನಂದ್ರೆ ಗೋಲ್ಡ್ ಮೆಡಲ್ ಕೂಡ ಪಡ್ಕೊಂಡಿದ್ದೀರಾ. ಸಾಕಷ್ಟು ಈ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಕೂಡ ಸಾಕಷ್ಟು ಟ್ರೈನಿಂಗ್ ಕೊಟ್ಟು ಸಾಕಷ್ಟು ಏನಂತಂದ್ರೆ ಅಭ್ಯಾಸ ಆಗೋಗಿದೆ. ಸುಮಾರು ಎಷ್ಟೋ ವರ್ಷಗಳಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ ನೀವು? ನಾವು ಇವಾಗ ಸೆಕೆಂಡ್ ಜನರೇಷನ್. ನಮ್ಮ ಫಾದರ್ ಬಂದ್ಬಿಟ್ಟು ನಮ್ಮ ಮಾಸ್ಟರ್. ಓಕೆ, ಫಸ್ಟ್ ಅವರಿಗೆ ನಾನು ಇದೆಲ್ಲ ಇದು ಮಾಡ್ತೇನೆ. ಆದ್ರೆ ನಮ್ ಇವಾಗ ಟೋಟಲ್ ಬಂದ್ಬಿಟ್ಟು ಒಂದು 30-32 ವರ್ಷ ಆಗಿಬಿಟ್ಟು ಈಗ ಕಲ್ತಾ ಇದ್ದಾರೆ ಕಲರಿಪೈಟ್. ಓಕೆ, ಕಲರಿಪೈಟ್ ಕಲಿಯೋದಕ್ಕೆ ಒಂದು ವರ್ಷದ ಮಿತಿ ಇಲ್ಲ ಅಂತ ಹೇಳ್ಬೋದು. ಇಲ್ಲ, ಎಷ್ಟು ವರ್ಷಗಳು ಕಲಿಬಹುದು. ಓಕೆ, ಈ ಕಲರಿಪೈಟ್ ನಲ್ಲಿ ಒಂದು ಭಾಗ ಈ ಸೆಲ್ಫ್ ಡಿಫೆನ್ಸ್. ಓಕೆ, ಇವಾಗ ಸಾಕಷ್ಟು ಜನ ಮುಂದೆ ಬರ್ತಿದ್ದಾರೆ ಅದನ್ನ ಕಲಿಯೋದಕ್ಕೆ. ಸುಮಾರು ಜನ ಬರ್ತಾ ಇದ್ದಾರೆ. ಓಕೆ, ಮೇನ್ ಆಗಿ ಸಾಫ್ಟ್ವೇರ್ಸ್ ಇಂಜಿನಿಯರ್ಸ್ ಜಾಸ್ತಿ. ಒಂದು 85% ಜನ ಸಾಫ್ಟ್ವೇರ್ಸ್ ಇಂಜಿನಿಯರ್ಸ್, ಮತ್ತೆ ಡಾಕ್ಟರ್ಸ್, ಇಂಜಿನಿಯರ್ಸ್, ಮತ್ತೆ ಮಕ್ಕಳು, ಸ್ಟೂಡೆಂಟ್ಸ್ಗಳು ಅವ್ರಿಗೆ ಜಾಸ್ತಿ ಕಲಿಯಕ್ಕೆ ಬರ್ತಾ ಇದ್ದಾರೆ. ಓಕೆ, ಇವಾಗ ಹೇಳ್ತಾ ಇದ್ದೀರಿ ನೀವು 6 ವರ್ಷದಿಂದ 50 ವರ್ಷದವರೆಗೆ ಯಾರು ಬೇಕಾದ್ರೂ ಕಲಿಬಹುದು ಅಂತ. ಸೊ ಹಂತವಾಗಿ ಏನೇನು ಟ್ರೈನಿಂಗ್ ಎಲ್ಲ ಕೊಡ್ತಾ ಹೋಗ್ತೀರಾ ನೀವು ಅಂತ? ಶುರುವಾದಿಂದ ಮೊದಲು ಬೇಸಿಕ್ ಎಕ್ಸರ್ಸೈಸ್, ಆಮೇಲೆ ಬೇಸಿಕ್ ಬಾಡಿ ಟೋನಿಂಗ್ ಎಕ್ಸರ್ಸೈಸ್ ಮಾಡಬೇಕು ಫಸ್ಟ್. ಆಮೇಲೆ ಬಾಡಿ ಫ್ಲೆಕ್ಸಿಬಿಲಿಟಿ ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಮ್ಮ ಒಂದೊಂದು ಕಡೆ ಮೂವ್ಮೆಂಟ್ ಮಾಡಬೇಕಾಗುತ್ತೆ, ಲೆಗ್ ಮೂವ್ಮೆಂಟ್ ಮಾಡಬೇಕಾಗುತ್ತೆ, ಆಮೇಲೆ ಫುಲ್ ಬಾಡಿ, ಆಮೇಲೆ ಒಂದೊಂದು ಅಟ್ಯಾಕಿಂಗ್ ಸ್ಟೈಲ್ ಅಂತ ಹೋಗ್ತಾ ಇರುತ್ತೆ.